ಆಯ್ತು ಕರ್ಕೋ ಅಂದ. ಸುಮ್ ಬಂದಾರ ಅವರು. ಗಾಡಿಗೆ ಬಾಡಿಗೆಲ್ಲ ಪೆಟ್ರೋಲ್ ಹಾಕ್ಸ್ಬೇಕು ಅಂದ. ಕುಂತಿದ್ರು ಗೆಲ್ತಿ ಅಂದಲ್ಲಪ್ಪ ಅಂದ. ಈಗಲೂ ನೀನೇ ಗೆಲ್ಲೋದು, ಕರ್ಕೊಂಡ್ಬಿಡ್ತೀನಿ ಅಂದ. ಆಯ್ತು ಬಿಡಪ್ಪ, ಒಂದು 20,000 ಖರ್ಚಲ್ವ ಮಾಡ್ತೀನಿ ಅಂದ. ಆಯ್ತು ಎಲೆಕ್ಷನ್ ಇನ್ನು 3 ದಿನ ಅಂತ ಒಬ್ಬ ಬಂದ. ಅಣ್ಣ ಈಗ ಮಾತ್ರ ತಲೆ ಕೆಟ್ಟೋಯ್ತು ನಂಗೆ ಅಂದ. ಯಾಕಪ್ಪ ಅಂದ. ಏನಣ್ಣ ಅವರು ಆಲೆ ಮನೆ ತಾವ್ ಬಿರಿಯಾನಿ ಮಾಡ್ತಾವ್ರೆ ಅಂದ. ನಾವೇನ್ಲ ಮಾಡಮ್ಮ ಅಂದ. ನಾವು ಮಟನ್ ಬಿರಿಯಾನಿ ಮಾಡ್ಸೋಕಿಲ್ವಣ, ಕುಂತಿದ್ರು ಗೆಲ್ತಿ ಅಂದಲ್ಲಪ್ಪ ಅಂದ. ಈಗಲೂ ನೀನೇ ಗೆಲ್ಲೋದು, ಒಂಚೂರು ಖರ್ಚು ಮಾಡ್ಬೇಕು ಅಂದ. ಹೆಂಡತಿ ಹತ್ರ ಹೋಗಿ ಕೊಡಮ್ಮಿ ಮಾಂಗಲಿ ಚೆನ್ನ ಅಡ ಮಾಡಿಬಿಡ್ತೀನಿ ಅಂದ. ಬಡ್ಕನಲ್ಲಪ್ಪ, ಬೇಡ ಬೇಡ ಅಂದ್ರು ನಿಂತ್ಕಂದಲ್ಲ. ಇಲ್ಲಿ ಕೊಡು ಅಂದ. ಆಯ್ತಪ್ಪ, ಅದು ಮಾಡ್ಸಾಯ್ತು. ಎಲೆಕ್ಷನ್ ನಾಳೆ ಅಂತ ಒಬ್ಬ ಬಂದ. ಅಣ್ಣ ನಾನು ಮಾತ್ರ ಹೆಚ್ಚು ಕಮ್ಮಿ ಆದ್ರೆ ಊರ್ ಬಿಟ್ಟು ಹೊಂಟೈತೀನಿ ಅಂದ. ಯಾಕಪ್ಪ ಹೆಚ್ಚು ಕಮ್ಮಿ ಆದುದು? ಅಣ್ಣ ಸೋತ್ ಬಿಡು, ಸೋಲು ಗೆಲುವಿದ್ದುದೇ ಜೀವನದಲ್ಲಿ. ಅವೈದನ್ನು ಮುಂಚೆ ಸೋಲುದು ಒಂದೇ, ನೆಣಕ ಸಾಯುದು ಒಂದೇ. ಇನ್ನು ಓಟೆ ನಡಿಲಿಲ್ಲ, ಆಲೆ ನೀನೇ ಸೋಲ್ಸು ನಿಂತಿದೀಯಲ್ಲ ಅಂದ. ಹಂಗಲ್ಲ ಕಣಣ, ನಾನು ಸತ್ವಾಲ್ ಹಿಂಗ್ ಮಾಡ್ತಾರೆ ಅನ್ಕೊಂಡಿರ್ಲಿಲ್ಲ ಕಣಣ. ಏನ್ ಮಾಡ್ತಾವ್ರೆ ಗೊತ್ತಣ, ಮನೆಗೆ 3 ಸಾವಿರ ಹಂಚಾರಂತೆ ಕಣಣ ಅಂದ. ಈಗ ನಾನೆಲ್ಲ ಮಾಡಣೆ ಅಂದ. ನಾವು 4 ಹಂಚ್ಬೇಕಲ್ವಣ ಅಂದ. ಕುಂತಿದ್ರು ಗೆಲ್ತೀನಿ, ಕರ್ಕ ಬಂದ್ರಲ್ಲಪ್ಪ ನಿಮ್ ಮನಕನಾಗೂರ. ಈಗ್ಲೂ ನೀನೇ ಗೆಲ್ಲೋದು, ದುಡ್ಡು ಹಂಚ್ಬೇಕು ಅಂದ.